ಅಪ್ಪ ನಿನ್ನ ಕೆಲಸ ನನಗೇನು ಹೇಳ್ಬೇಡ. ಆಲ್ರೆಡಿ ನನಗೆ ಕೆಲಸ ಮಾಡಿ ಸಾಕಾಗೋಗೈತೆ. ನಿನಗೆ ನಿಮ್ಮ ಅಪ್ಪನಿಗೆ ನಿನ್ನ ತಮ್ಮನಿಗೆ ಎಲ್ಲರಿಗೂ ಕೆಲಸ ಮಾಡ್ಕೊಡ್ಬೇಕು ನಾನು. ಸಾಕಾಗೈತೆ ನನಗೆ ಆಲ್ರೆಡಿ. ಬೆಳಿಗ್ಗೆ ಹೋಯ್ತೀಯ, ಸಂಜೆಗೆ ಬರ್ತೀಯ, ಒಂದು ಕೆಲಸನೂ ಹುಡಿಕೊಂಡಿಲ್ಲ ನೀನು. ನಿನ್ನ ತಮ್ಮನ ನೋಡಿ ಕಲ್ತ್ಕೊ. ಅವ್ನು ನಾಳೆ ಕೆಲಸ ಹುಡ್ಕೊಂಡು ಮನೆ ಜವಾಬ್ದಾರಿ ಎಲ್ಲ ತಗೊಂಡಿದ್ದಾನೆ. ಅಮ್ಮ ಅದಲ್ಲ ಕಣಮ್ಮ. ಓಹೋ ದೊಡ್ಡ ಸಾಹೇಬ್ರು, ಏನಿವತ್ತು ಬೇಗ ಬಂದುಬಿಟ್ಟಿದ್ದೀರಾ? ಹೌದನು ಯಾಕೋ ಹಿಂಗೆ ಮಾತಾಡ್ತೀಯಾ? ನಿಮ್ಮ ಹತ್ರ ಏನೋ ಹೇಳಲಿಕ್ಕೆ ಬಂದೆ ಕಣ ನಾನು. ಏನು ಹೇಳಕ್ಕೆ ಬರ್ತೀರಾ? ಖರ್ಚಿಗೆ ಕಾಸು ಕೊಡಿ ಅಂತ ಕೇಳಕ್ಕೆ ಬರ್ತೀರಾ ಅಲ್ವಾ? ಇಟ್ಸ್ ಓಕೆ ಬಿಡು, ನಾನೇ ಕೊಡ್ತೀನಿ. ನಿನಗೆ ಕೆಲಸ ಸಿಗೋವರೆಗೂ ನೆಮ್ಮದಿಯಾಗಿರು ನೀನು, ಆಯಿತಾ? ಓಡಾಡ್ಕೊಂಡು. ಲೋದನು ಅದಲ್ಲ ಕಣೋ, ನನಗೆ ಕೆಲಸ ಸಿಕ್ತು ಕಣೋ. ನೋಡಿ ಇಲ್ಲಿ ನಾಳೆಯಿಂದನೇ ಜಾಯ್ನಿಂಗ್ ಕಣೋ, 30,000 ಸಂಬಳ ಕಣೋ. ಅದನ್ನ ಹೇಳಕ್ಕೆ ಬಂದೆ ಕಣೋ ನಾನು. ಹೌದಾ? ತುಂಬ ಖುಷಿ ಆಯಿತು ಅಣ್ಣ. ಆದರೆ ನಾನು ಈ ಥರ ನಡ್ಕೊಂಡಿದ್ದಕ್ಕೆ ಬೇಜಾರು ಮಾಡ್ಕೊಳ್ಬೇಡ ಅಣ್ಣ. ನನ್ನ ಮನೆ ಪರಿಸ್ಥಿತಿ ನನ್ನ ಮೇಲೆ ಒಬ್ಬನ ಮೇಲೆ ಇದರಿಂದ ತುಂಬ ಜವಾಬ್ದಾರಿಗಳಿತ್ತು. ಸೊ ಅದಕ್ಕೋಸ್ಕರ ನೀನು ಕೆಲಸ ಸಿಗಲಿ ಅಂತ ನಾನು ಆ ಥರ ಮಾತಾಡ್ತಿದ್ದೆ. ಪರವಾಗಿಲ್ಲ ಬಿಡುದನು, ಇನ್ಮೇಲೆ ಇಬ್ಬರು ಜವಾಬ್ದಾರಿ ತೊಗೊಳ್ಳೋಣ. ನಿನಗೆ ಕೆಲಸ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಕಣಪ್ಪ. ಹೆಂಗೋ ದೇವ್ರ ಕೈ ಹಿಡ್ದ. ಒಬ್ಬನೇ